ಗೌಡ್ರು ಅಂತ JDS ಯೂತ್ ವೈಸ್ ಪ್ರೆಸಿಡೆಂಟು 2010 ನಾನು ಇಲ್ಲೋ ಒಂದು ಕಡೆ ನಿಮ್ಮ ಅಭಿಮಾನಿ 10 ಹಿಂಗೆ ಅಂದರೆ ಹಿಂದುತ್ವ ಪ್ರಬಲವಾಗಿ ವಾದ ಮಾಡ್ತಾಯಿದ್ರಿ, ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಹೇಳ್ತಾಯಿದ್ರಿ. ಅದಾದಮೇಲೆ ನೀವು ಅವಾಗ ಏನಂತೇಳಿ ಸರಳವಾಗಿ ಬದುಕಬೇಕು, ಐಷಾರಾಮಿ ಜೀವನ ಬೇಡ, ಇದ್ರ ಬಗ್ಗೆ ಒಂದು ಇಷ್ಟಿದೆ ನಿಮ್ಮದು ವಿಡಿಯೋಸು, ನಾನೊಂದು 50 ಸತಿ ಕೇಳಿದ್ದೀನಿ. ಅದಾದಮೇಲೆ ಏನಾಗುತ್ತೆ, ಹೇಳಿದ್ರಿ ನಮ್ಮ ಬ್ರಿಗೇಡ್ ಕಟ್ಟಿದ್ದಾಯಿತು, ಮೋದಿಯವರು ಪ್ರಧಾನಿನೂ ಆದರು. ಅದಾದಮೇಲೆ ನೆಕ್ಸ್ಟು ಚುನಾವಣೆ ಒಳಗಡೆ ಲಕ್ಷಾಂತರ ರೂಪಾಯಿ ಕಾರ್ಗಳು ಬರುತ್ತೆ, ಐಷಾರಾಮಿ ವಾಚ್ಗಳು ಬರುತ್ತೆ, ಐಷಾರಾಮಿ ಲ್ಯಾಪ್ಟಾಪ್ಗಳು ಬರುತ್ತೆ, ನೀವು ಜೀವನ ಶೈಲಿನೇ ಚೇಂಜ್ ಆಗುತ್ತೆ. ಅದಾದಮೇಲೆ ನಮ್ಮ ಬ್ರಿಗೇಡ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತೀರಿ, ಲಜ್ಜೆ ಬಿಟ್ಟು ಹೆಜ್ಜೆ ಹಾಕಿ ಮತ್ತೊಮ್ಮೆ ಮೋದಿ ಅಂತ ತಿರ್ಗಾ ಹೊಸದಾಗಿ ಕಟ್ತೀರಿ. ನೀವು ಹಿಂದುತ್ವವಾದಿನ ಅಥವಾ BJP ರಾಜಕೀಯ ಪ್ರಚಾರಕರ ಅಥವಾ ವಕ್ತಾರರ? ನೀವು ಮತ್ತೆ ಅದೇ ಪ್ರಶ್ನೆಗೆ ಬರ್ತೀರಿ. ಫೈನ್, ನೀವು ಐಷಾರಾಮಿ ಬದುಕಿನ ಬಗ್ಗೆ ಹೇಳಿದಿರಿ. ಫಸ್ಟ್ ವಾಟ್ ಈಸ್ ಯುವರ್ ಸೋರ್ಸ್ ಆಫ್ ಇನ್ಕಮ್? ಥ್ಯಾಂಕ್ ಯು ಅಜಿತ್. ನೀವು ಅಂದ್ರೆ ನೀವು ತುಂಬಾ ಲಾವಿಶ್ ಲೈಫ್ ಬದುಕ್ತಿದ್ದೀರಿ ಅಜಿತ್. ನೋಡೋರ್ಗೆ ಹಂಗೆ ಅನ್ಸುತ್ತೆ. ಇಂಟ್ರೆಸ್ಟಿಂಗ್ಲಿ ಏನಂತಂದ್ರೆ ಐ ಹ್ಯಾವ್ ಗುಡ್ ಟೀಮ್ ಆಫ್ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ನಾನು ರಿವೀಲ್ ಮಾಡ್ಬೋದಾದ್ರೆ, ನಾವೇನಾದ್ರೂ ಸೋಷಿಯಲ್ ಆಕ್ಟಿವಿಟಿ ಮಾಡ್ತೀವಿ ಅಂತಂದ್ರೆ ಅಜಿತ್ಗೂ ಬಿಡಲ್ಲ, ಫಂಡ್ ಕೇಳ್ತೀವಿ. ಕೇಳಿ ಅವ್ರಿಗೆ, ನಮಗೊಂದು ರಥಯಾತ್ರೆ ಮಾಡಬೇಕು, ಒಂದು ಜನರೇಟರ್ ಬೇಕು ಅಂತಂದಾಗ ಅಜಿತ್ ನಾನು ಕೊಡಿಸ್ತೀನಿ ಅದನ್ನು ಅಂತ. ನಾವು ಯಾವುದೇ ಕೆಲಸವನ್ನು ಮಾಡುವಾಗಲೂ ಕೂಡ ನನಗೆ ನಂದೇ ಆದಂಥ ಪ್ರೀತಿಯ ಸರ್ಕಲ್ ಇದೆ ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್. ಇನ್ಫ್ಯಾಕ್ಟ್ ಪಾಲಿಟಿಕ್ಸ್ನಲ್ಲಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಯಾರಾದರೂ ಬಂದು ಇದಕ್ಕೆ ಕಂಟೆಸ್ಟ್ ಮಾಡಿ ತೋರಿಸ್ಲಿ. ಇದುವರೆಗೂ ಕೂಡ ಆಫ್ಟರ್ ನಮೋ ಬ್ರಿಗೇಡ್ ನಾವು ವಿಸರ್ಜನೆ ಮಾಡಿದ ನಂತರ ಇದುವರೆಗೂ ಕರ್ನಾಟಕ BJPಯ ಆಫೀಸಿಗೆ ಮೆಟ್ಲು ತುಳಿದಿಲ್ಲ ನಾನು, ಇದುವರೆಗೂ ಹೋಗಲಿಲ್ಲ. ಇದು ನನ್ನ ಕ್ರೆಡಿಬಿಲಿಟಿ. ಈ ಕ್ರೆಡಿಬಿಲಿಟಿ ಬಹಳ ಚೆನ್ನಾಗಿದೆ. ಮತ್ತು ನಾನು ಬಳಸುವಂಥ ಎಲ್ಲ ವಸ್ತುಗಳು ಕೂಡ ನನ್ನ ಹೆಸರಲ್ಲಿ ಇಲ್ಲದೆ ಇರುವಂಥವು. ನಾನು ಹಾಕುವ ಬಟ್ಟೆ ಕೂಡ ಯಾರೋ ಬಂದು ಪ್ರೀತಿಯಿಂದ ಕೊಟ್ಟೋಗ್ತಾರೆ, ಚಕ್ರವರ್ತಿ ಈ ಸಲ ಬಟ್ಟೆ ನಾನು ತಗೊಂಡ್ಬರ್ತೀನಿ ಅಂತ. ನಾನು ಬಹಳ ಖುಷಿ ಪಡ್ತೀನಿ. ಯಾಕೆ ಅಂತಂದ್ರೆ ನಾನು ಪರಿಪೂರ್ಣವಾಗಿರುವಂತ ನಂದೇ ಆಗಿರುವಂತ ಬದುಕು ನಡೆಸಿದ್ದೀನಿ. ಯಾಕೆ ಕೊಡ್ತಾರೆ ಗೊತ್ತೇನು? ನನಗೆ ಬಹಳ ಪ್ರೀತಿಯಿಂದ ಪ್ರಾಮಾಣಿಕ ಅನ್ನೋ. ನಾನು ಹೇಳ್ತೀನಲ್ಲ, ಪೊಲಿಟಿಕಲ್ ಲೀಡರ್ಸ್ ಅಲ್ಲ ಕೊಡೋದು ನನಗೆ ಅಂತ. ಅಜಿತ್ ಈಸ್ ನಾಟ್ ಅ ಪೊಲಿಟಿಕಲ್ ಲೀಡರ್. ನಾವೇನಾದ್ರೂ ಕೇಳ್ತೀವಿ ಅಂತಂದ್ರೆ ದಯಮಾಡಿ ಪ್ರೀತಿಯಿಂದ ಕೊಡ್ತಾರೆ. ಯಾಕೆಂತಂದ್ರೆ ದೇನೋ ನಾವು ಎಲ್ಲಿ ವರ್ಕ್ ಮಾಡ್ತೀವಿ ಅಂತ. ನಾವು ಇತರರ ತರ ಪೊಲಿಟಿಕಲ್ ಲೀಡರ್ಗಳಾಗಿ ದುಡ್ಡು ಮಾಡೋರಲ್ಲ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಪಾರ್ಟ್ ಫ್ರಮ್ ದಿಸ್, ನನಗೆ ಅತ್ಯಂತ ಕಡಿಮೆಯಲ್ಲಿ ಬದುಕೋದು ಗೊತ್ತಿದೆ. ನೀವು ಅದಕ್ಕೆ ಹೇಳೋದಲ್ಲ, ನಾನು ಅವ್ರಿಗೆ ಹೇಳದಂತೆ, ಯು ಕಮ್ ಅಂಡ್ ಜಾಯ್ನ್ ಅಸ್. ನೀವೊಂದು 6 ತಿಂಗಳು ನನ್ನ ಜೊತೆ ಇರಿ. ನೀವು 6 ತಿಂಗಳಿದ್ದಾಗ ಗೊತ್ತಾಗುತ್ತೆ ಹೇಗೆ ಬದುಕ್ತಾರೆ ಅಂತ. ಯಾಕೆ ನಿಮ್ಮ ಇಷ್ಟು ವಿರೋಧದ ನಂತರವೂ ಕೂಡ ನನ್ನ ಜೊತೆ ಇರುವಂತ ಪ್ರೀತಿಯ ಕಾರ್ಯಕರ್ತರು ಬಿಟ್ಟು ಹೋಗ್ಲಿಲ್ಲ? ದೇವ್ ಸೀನ್. ಯಾಕೆ ಬಿಟ್ಟು ಹೋಗ್ಲಿಲ್ಲ ಅಂತಂದ್ರೆ, ಒಂದು, ಅವ್ರಿಗೆ ನಾನು ದುಡ್ಡು ಕೊಡಬೇಕು, ಇಲ್ಲ ನೀವು ಹೇಳ್ತಿರೋ ಸುಳ್ಳು ಅಂತ ಅವ್ರಿಗೆ ಗೊತ್ತಿರಬೇಕು ಅಂತ. ಹಿಂಗಾಗಿ ಯಾವಾಗ ಸುಳ್ಳು ಅಂತ ಗೊತ್ತಾಗುತ್ತೋ ದೇ ಅಂಡರ್ಸ್ಟ್ಯಾಂಡ್ ಯಾರಿದ್ದಾರೆ, ಏನಿದ್ದಾರೆ, ಅವರ ಕ್ಯಾರೆಕ್ಟರ್ ಏನು ಅಂತ. ಹಿಂಗಾಗಿ ಐ ಡೋಂಟ್ ಕೇರ್. ನನಗೆ ಅನೇಕ ಬಾರಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡುವಾಗ ನಾನು ನಿಮ್ಗೆ ಆನ್ಸರ್ ಮಾಡಬೇಕಾಗಿಲ್ಲ ಅಂತ ಹೇಳೋದು. ಯಾಕೆ ಅಂತಂದ್ರೆ, ನನ್ನನ್ನು ನಂಬ್ಕೊಂಡಿರುವಂಥ ನನ್ನ ಪ್ರೀತಿಯ ತಮ್ಮಂದಿರಂತಿರುವಂಥ ಕಾರ್ಯಕರ್ತರು, ಅವರಿಗೆ ಮಾತ್ರ ಐ ಆಮ್ ಆನ್ಸರಬಲ್. ಅವರು ಪ್ರಶ್ನೆ ಮಾಡಿದಾಗ ನಾನು ಆನ್ಸರ್ ಮಾಡ್ತೀನಿ. ಬಟ್ ದೇನೋ ಅವರೇ ಬರಬೇಕಾದ್ರೆ ಏನಾದರೂ ತಗೊಂಡು ಬರ್ತಾರೆ. ನನಗೆ ಬೆಳಗಿನ ತಿಂಡಿ ಯಾರ್ದೋ ಮನೆಯಿಂದ ಬರುತ್ತೆ, ಮಧ್ಯಾಹ್ನದ ಊಟ ಮಾತ್ರ ನಾವು ಕುಕ್ ಮಾಡ್ತೀವಿ, ರಾತ್ರಿ ಊಟನ ಮಾಡೋದೇ ಇಲ್ಲ, ಅಗತ್ಯವೇ ಇಲ್ಲ. ಬೆಳಗ್ಗೆ ತಿಂಡಿ ಯಾರೋ ತಗೊಂಡು ಬಂದು ಕೊಟ್ಟು ಹೋಗ್ತಾರೆ. ನನ್ನ ಬದುಕಿನ ಶೈಲಿಯೇ ಹಿಂಗಿದೆ. ಇತ್ತೀಚೆಗೆ ಒಬ್ಬ ಪೊಲಿಟಿಕಲ್ ಲೀಡರ್ ಸಿಕ್ಕಿದ್ರು, ಒಂದು ಪಾರ್ಟಿಯ ವಕ್ತಾರರು. ನಾನು ಕೇಳಿದ್ರು, ಚಕ್ರವರ್ತಿ 100 ಕೋಟಿ ರೂಪಾಯಿ ನಿಮ್ಮ ಹತ್ರ ಇದೆ ಅಂತ ಹೇಳ್ತಾರೆ ಅಂತ. ನಾನು ರಿವೀಲ್ ಮಾಡ್ತೀನಿ ಅವ್ರ ಹತ್ರ ಏನು ಹೇಳಿದೆ ಅಂತ. ನನ್ನ ಅಕೌಂಟ್ ಬುಕ್ ತೆಗೆದಿಡ್ತೀನಿ, 2.25 ಲಕ್ಷ ರೂಪಾಯಿ ಇದೆ ಅದರಲ್ಲಿ. ಮೋಸ್ಟ್ ಆಫ್ ಇಟ್ ನನ್ನ ಯೂಟ್ಯೂಬ್ ಚಾನಲಿಂದ ಬರುತ್ತೆ. ತಿಂಗಳಿಗೆ ಒಂದು 18,000 to 20,000 ರೂಪಾಯಿ ಯೂಟ್ಯೂಬ್ ಚಾನಲಿಂದ ಬರುತ್ತೆ. ಇಟ್ಸ್ ಮೋರ್ ದೆನ್ ಎನಫ್ ಫಾರ್ ಮೀ. ನನ್ನ ಖರ್ಚೇ ಆಗಲ್ಲ. ನಾನು ಸೀರಿಯಸ್ ಆಗಿ ಹೇಳಬೇಕು ಅಂತಂದರೆ, ತುಂಬ ಕಷ್ಟ ಆಗೋದು ನನಗೆ ಯಾವುದಕ್ಕೆ ಗೊತ್ತೇನು? ದೊಡ್ಡ ಗಾಡಿನ ಯಾರೋ ಕೊಟ್ಟಿದ್ದಾರೆ ಪುಣ್ಯಾತ್ಮ, ಅದ್ರ ಮೇಂಟೆನೆನ್ಸ್ ಮಾಡಲಿಕ್ಕಾಗಲ್ಲ ನನಗೆ. 10,000 ಕಿಲೋಮೀಟರ್ ನನಗೆ 2 ತಿಂಗಳಲ್ಲಿ ಮುಗಿದೋಗತ್ತೆ. ನಾನು ಗಾಡಿ ತೊಗೊಂಡು 2.5-4 ವರ್ಷ ಆಗಲಿಲ್ಲ, 4 ವರ್ಷದ ಗಾಡಿ 2 ಲಕ್ಷ ಕಿಲೋಮೀಟರ್ ಓಡಿದೆ. 10,000 ಕಿಲೋಮೀಟರ್ ಓಡಿದಾಗ 25,000 to 40,000 ರೂಪಾಯಿ ಅದ್ರ ಚಾರ್ಜ್ ಬರುತ್ತಲ್ಲ, ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಎಲ್ಲಿಂದ ತಂದು ಕೊಡೋದು ಇದನ್ನ ಅಂತ. ನೋ ಕಾಮೆಂಟ್ಸ್. ಐ ಲಿಟ್ರಲಿ ಕ್ರೈ. ಆದರೆ ನನಗೆ ಕೆಲವರು ಮಿತ್ರರು ಹೇಳ್ತಾರೆ, ಜನ ಭಾವಿಸೋದು ಭಾಳ ಒಳ್ಳೇದು, 300 ಕೋಟಿ, 500 ಕೋಟಿ, 1000 ಕೋಟಿ, 2,000 ಕೋಟಿ ಅಂತ ನಿಮ್ಮ ಬಗ್ಗೆ ಅಂದ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮನ್ನು ಮುಟ್ಟಬೇಕಾದ್ರೆ ಯೋಚನೆ ಮಾಡ್ತಾರೆ, ಭಾಳ ದೊಡ್ಡ ಪಾರ್ಟಿಯಪ್ಪ ಇದು, ಮುಟ್ಟಬಾರ್ದು ಇದನ್ನ ಅಂತ ಅಂದ್ಕೊಳ್ತಾರೆ ಅಂತ. ಆ್ಯಂಡ್ ಐ ಫೀಲ್ ಪ್ರೌಡ್. ವರ್ಧನ್ಗೌಡ, ಮೈಸೂರು ಜಿಲ್ಲಾ ವಕ್ತಾರರು. ಯಾವುದಕ್ಕೆ? JDS ವಕ್ತಾರ. ಓಕೆ. ಯಾವಾಗ ನೋಡ್ರು ಬರೀ ಕೋಮು ಗಲಭೆನ ಹರಡಿಸೋದ್ರಲ್ಲೇ ಇರ್ತೀರಾ. ನಿಮ್ಮ ಪಕ್ಷದ ನಿಯಮಾವಳಿಗಳ ಅಜೆಂಡಾ ಇದೇನಾ ಅಂತ. ಆಕ್ಚುಲಿ ಒಂದು ಪಕ್ಷದ ಪರನೇ ಅವ್ರು ಬ್ಯಾಟಿಂಗ್ ಯಾವಾಗಲೂ ಮಾಡೋದು. ಆರೋಪ ನಾನು ಆರಂಭದಲ್ಲೇ ಮಾಡಿದ್ದೀನಿ. ಇನ್ನೊಂದು ಏನಂತಂದ್ರೆ, ಎಲ್ಲಾ ಪಕ್ಷಗಳ ವಿರುದ್ಧನೂ ಮಾತಾಡಕ್ ಹೋಗ್ತಾರೆ. ಯಾರು ಒಂದೇ ಪಕ್ಷಕ್ಕೆ ಬ್ಯಾಟಿಂಗ್ ಮಾಡ್ತಾರಲ್ಲ, ಇದನ್ನ ಈ ಸಮಾಜನೂ ಒಪ್ಪಲ್ಲ. ಇದು ಏನಂತೀರಾ ನೀವು? ಪ್ರಶ್ನೆ ಏನು?
ಸೊ ಹಾಗಾಗಿ ಇವತ್ತೇನು ನೀವು ಹೇಳ್ತೀವಿ ಕೋಮುವಾದ ಬಿತ್ತಾ ಇದ್ದೀರಿ ಅನ್ನೋದಾ? ಹೌದು ಆಬ್ವಿಯಸ್ಲಿ. Specific ಪ್ರಶ್ನೆ. Okay. ಯಾಕೆಂದ್ರೆ ದಿನನಿತ್ಯ ಅಗತ್ಯದ ವಸ್ತುಗಳ ಬೆಲೆಗಳ ಬಗ್ಗೆ ಅಗತ್ಯದ ವಸ್ತುಗಳು ಜನಗಳಿಗೆ ಸರಿಯಾಗಿ ನಿಗದಿ ಆಗ್ತಕ್ಕಂಥ ದರಗಳ ಬಗ್ಗೆ ಚರ್ಚೆ ಮಾಡಲ್ಲ. ದಿನನಿತ್ಯ ಆ ಪಂಗಡ ಈ ಪಂಗಡ, ಆ ಕೋಮು ಈ ಕೋಮು ಅನ್ಕೊಂಡೇ ಸಮಾಜದ ಸ್ವಾಸ್ಥ್ಯನ ಹಾಳು ಮಾಡ್ಕೊಂಡು ಹೋಗ್ತಾ ಇದೆ ಇವತ್ತಿನ ಎಸ್ಪೆಷಲಿ ರಾಷ್ಟ್ರೀಯ ಎರಡೂ ಪಕ್ಷಗಳು ಅನ್ನೋದು ನಮ್ಮ ಒಂದು ವಾದ. ಎಸ್. ಒಂದು, ನಾನು ಪಕ್ಷಗಳ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ನೀವು ಆರೋಪ 1000 ಮಾಡ್ಬೋದು, ಆರೋಪ ಮಾಡಿದ್ದಕ್ಕೆಲ್ಲ ನಾನು ನನ್ನ ರಂಗ್ ಅದನ್ನೇ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಬಟ್ ಒಂದಂತೂ ಹೌದು, ನನಗೆ ಭಾಳ ವಿಚಿತ್ರ ಅನ್ಸೋದು ಏನು ಅಂತಂದರೆ, ರಾಮ ಹುಟ್ಟಿದ ಜಾಗದಲ್ಲಿ ರಾಮ ಮಂದಿರ ವಾಪಸ್ ಆಗಬೇಕು ಅಂತಂದರೆ ಅದು ಕೋಮುವಾದ. ನೀವು ಕಾಶಿ ವಿಶ್ವನಾಥ ಮಂದಿರವನ್ನೇ ಕೆಡವಿ ಮತ್ತೊಂದು ಮಸೀದಿಯನ್ನ ಕಟ್ಟಿದ್ರು, ಅಲ್ಲಿ ಶಿವಲಿಂಗ ಸಿಕ್ಕಿದೆ, ಅದು ಫೌಂಟೇನ್ ಅಲ್ಲ ಅದು ಶಿವಲಿಂಗ ಅಂತ ನಾನು ಅದಕ್ಕೆ ಪ್ರೂಫ್ ಕೊಟ್ಟರೆ ಅದು ಕೋಮುವಾದ. ಮಥುರಾದಲ್ಲಿ ಕೃಷ್ಣ ಹುಟ್ಟಿದ ಆ ಜಾಗವನ್ನ ಕೆಡವಿ ನೀವು ಒಂದು ಮಸೀದಿ ಕಟ್ಟಿದ್ದೀರಾ, ಅದು ನಮ್ಗೆ ತೆರವು ಮಾಡ್ಕೊಡ್ರಪ್ಪ, ಅದು ನಾವು ಕೇಳ್ತಾ ಇರುವಂತದ್ದು ಅಂತ ಹೇಳಿದ್ರೆ ಕೋಮುವಾದ. ನಾನು ನನ್ನ ರಾಷ್ಟ್ರದ ಔನ್ನತ್ಯದ ಕುರಿತಂತೆ ನಾನು ಏನಾದರೂ ಒಳ್ಳೆಯ ಮಾತುಗಳನ್ನಾಡಿದ್ರೆ ಅದು ಕೋಮುವಾದ. ತಿಳ್ಕಳೆ ಎಲ್ಲೋ ಒಂದು ಕಡೆ ಈ ರಾಷ್ಟ್ರದ, ಈಗ ವಂದೇ ಮಾತರಂ ಬಗ್ಗೆ ನಾನು ಪ್ರೀತಿಯಿಂದ ಮಾತನಾಡಿದ್ರೆ ಮುಸಲ್ಮಾನರನ್ನು ಬಡಕಾಯಿಸ್ಲಿಕ್ಕೆ ವಂದೇ ಮಾತರಂ ಬಗ್ಗೆ ಮಾತನಾಡ್ತಿದ್ದಾರೆ ಚಕ್ರವರ್ತಿಯವರು ಅಂತಂದ್ರೆ ಏನರ್ಥ ಇದೆ ಅದಕ್ಕೆ? ಅಂದ್ರೆ ಎಲ್ಲೋ ಒಂದು ಕಡೆ ನಾನು ಕಾಶಿಯ ಜ್ಞಾನವಾಪಿ ಮಸ್ಜಿದ್ ಅಲ್ಲ, ಅದೊಂದು ಮಂದಿರ ಅದು ಅಂತ ನಾನು ಕರ್ಕೊಳ್ಳೋದು ಇವ್ರಿಗೆ ಇಷ್ಟು ಕಣ್ಣೂರಿಗೆ ಕಾರಣ ಆಗತ್ತೆ ಅಂತಂದ್ರೆ ಪ್ರಾಬ್ಲಮ್ ನಂದ್ರೊಳಗಿಲ್ಲ, ಪ್ರಾಬ್ಲಮ್ ನೋಡುವವರೊಳಗಿದೆ ಅಂತ, ಅದನ್ನ ತಿದ್ದಿಕೊಳ್ಬೇಕಾದಂತ ಅಗತ್ಯ ಇದೆ ಅಂತ. ಹೀಗಾಗಿ ಕೋಮುವಾದ ಅಂತ ಆರೋಪ ಮಾಡೋಕ್ಕಿಂತ ಮುಂಚೆ ತುಷ್ಟೀಕರಣದ ವಾದ ನನ್ನೊಳಗೆ ಎಷ್ಟಿದೆ, 4 ಓಟ್ ಸಿಗುತ್ತೆ ಅಂತ ಆದ್ರೆ ಏನು ಬೇಕಿದ್ರೂ ಮಾಡ್ಲಿಕ್ಕೆ ತಯಾರು, ಭಾರತದ ಗೌರವವನ್ನೇ ಮಣ್ಣು ಪಾಲು ಮಾಡ್ಲಿಕ್ಕೂ ಸಿದ್ಧ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಸಲ ತಮ್ಮನ್ನು ತಾವು ನೋಡ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಸಿಗ್ಬೋದು ಅಂತ ನನಗನ್ಸುತ್ತೆ. ನಮೋ ಬ್ರಿಗೇಡ್ ಅಂತ ಮಾಡಿದ್ರಿ, ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡಬೇಕು ಅಂತ, ಅದಕ್ಕಾಗಿಯೇ ಮಾಡದಂಥದ್ದು, ಅದನ್ನು ಬ್ಯಾಟಿಂಗ್ ಮಾಡಿದ್ರಿ ನೀವು ಅಂತ. ಅಬ್ಸಲ್ಯೂಟ್ಲಿ ಹೌದು, ನಾನು ಅದನ್ನು ಒಪ್ಕೊಂಡಲ್ಲ, ಆರಂಭದಲ್ಲೇ ಹೇಳಿದ್ನಲ್ಲ, ಅವ್ರು ಯಾವುದು ಹೊಸ ಆರೋಪಗಳಲ್ಲ, ಇದು ನಾನು ಪಬ್ಲಿಕ್ ಡೊಮೇನಲ್ಲಿ ಯಾವತ್ತೂ ಹೇಳುವಂಥದ್ದು. ನರೇಂದ್ರ ಮೋದಿ ಅವರ ಹೆಸರು ಕೂಡ ಬರದೇ ಹೋಗಿದ್ದಾಗ, ಭ್ರಷ್ಟಾಚಾರದಲ್ಲಿ ಹಿಂದಿನ ಸರ್ಕಾರಗಳು ತುಂಬಾ ನುಂಗಿ ನೀರು ಕುಡಿದಿದೆ ಅಂತ ಆಗಿದ್ದಾಗ, ಈ ದೇಶವನ್ನು ಉಳಿಸ್ಕೊಳ್ಳಿಕ್ಕೆ ಒಬ್ಬ ಸಮರ್ಥವಾದ ನಾಯಕ ಬೇಕು ಅಂತ ಸಹಜವಾಗಿ ಪ್ರತಿಯೊಬ್ಬನಿಗೂ ಅನ್ನಿಸುವಂಥದ್ದು. ಅದು ನನಗೆ ನಿಮಗೆ ಅಂತಲ್ಲ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅನ್ಸುತ್ತೆ ಒಬ್ಬ ಸಮರ್ಥ ನಾಯಕ ಬೇಕು. ಆಗ ಕಣ್ಮುಂದೆ ಕಂಡಿದ್ದು ನರೇಂದ್ರ ಮೋದಿ ಅವರ ಕೆಲಸಗಳನ್ನು ನೋಡಿ ನಮ್ಗೆ ಅನ್ನಿಸ್ತು, ಫೈನ್ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು, ಪ್ರಧಾನಿ ಆಗೋದಕ್ಕೋಸ್ಕರ ನಮೋ ಬ್ರಿಗೇಡ್ ಅನ್ನೋ ಒಂದು ಸಂಘಟನೆ ಕಟ್ಕೊಂಡ್ವಿ. ನೀವು ಮೋದಿ ಸಪೋರ್ಟ್ರಾ ಬಿಜೆಪಿ ಸಪೋರ್ಟ್ರಾ? ನಾನು ಮೋದಿ ಸಪೋರ್ಟ್ರು, ನಾನು ಯಾವಾಗಲೂ ಹೇಳ್ತೀನಿ. ನಾನು ಬಿಜೆಪಿ ಜೊತೆಗೆ ನಿಂತ ಇಲ್ಲ ಅಜಯ್. ನೀವೆಷ್ಟು ಆರೋಪಗಳನ್ನ ಮಾಡಿದ ನಂತರವೂ ಕೂಡ ಇವತ್ತಿಗೂ ಹೈಯೆಸ್ಟ್ ಕ್ರೌಡ್ ಪುಲ್ಲರ್ ನರೇಂದ್ರ ಮೋದಿ. ನಮ್ ಪ್ರಕಾರ ಇಲ್ಲಿ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.